ಓಂ ಶಾಂತಿ. ಮುರಳಿಯ ದಿನಾಂಕ 8/3/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 18/1/2009. ಬಾಬಾ ತಿಳಿಸುತ್ತಾರೆ, 40 ವರ್ಷಗಳ ಅವ್ಯಕ್ತ ಪಾಲನೆಯ ರಿಟರ್ನ್ 4 ಮಾತುಗಳು. ಅವ್ಯಕ್ತ ಪಾಲನೆಯ ರಿಟರ್ನ್ ಕೊಡಲಿಕ್ಕೋಸ್ಕರ 4 ಮಾತುಗಳ ಬಗ್ಗೆ ವಿಶೇಷ ಪುರುಷಾರ್ಥ ಮಾಡಬೇಕಾಗಿದೆ. ಆ 4 ಮಾತುಗಳಾಗಿವೆ: ಶುಭ ಚಿಂತಕರಾಗಿರಿ, ಶುಭ ಚಿಂತನೆ ಮಾಡಿರಿ, ಶುಭ ವೃತ್ತಿಯಿಂದ ಶುಭ ವಾಯುಮಂಡಲ ನಿರ್ಮಾಣ ಮಾಡಿರಿ, ಹಾಗೂ ಝೀರೋ ಮತ್ತು ಹೀರೋನ ಸ್ಮೃತಿಯಲ್ಲಿ ಏರಿ. ಇಂದು ಬಾಬ್ದಾದ 4 ಕಡೆಯ ತನ್ನ ಸೇವೆಯ ಸಾಥಿ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ಆದಿ ಸೇವೆಯ ಸಾಥಿ ಮತ್ತು ಜೊತೆಯಲ್ಲಿ ಮತ್ತಷ್ಟು ಸೇವೆಯ ಸಾಥಿಯಾಗಿ ತುಂಬ ಒಳ್ಳೆಯ ಸೇವೆಯ ವೃದ್ಧಿ ಮಾಡುತ್ತಿದ್ದೀರಾ ಅಂದಾಗ ಬಾಬ್ದಾದ ತನ್ನ ಸಾಥಿಯರನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಮತ್ತು ಮನಸ್ಸಿನಲ್ಲಿ ಹಾಡನ್ನು ಹಾಡುತ್ತಿದ್ದಾರೆ. ವಾಹ ನನ್ನ ವಿಶ್ವ ಪರಿವರ್ತನೆ ಸೇವೆಯ ಸಾಥಿಯರೇ ವಾಹ. ಇಂದು ಅಮೃತ ವೇಳೆಯಿಂದ 4 ಕಡೆ ಸ್ನೇಹದ ಮಾಲೆಗಳು ಬಾಬ್ದಾದರವರೆಗೆ ಹಾಕಲಾಗುತ್ತಿತ್ತು. 3 ಪ್ರಕಾರದ ಮಾಲೆಗಳಿದ್ದವು. ಒಂದಾಗಿದೆ ತಂದೆಯ ಸಮಾನರಾಗುವ ಉಮಂಗ ಉತ್ಸಾಹದ ಮಾಲೆ. ಎರಡನೆಯದು ಅತಿ ಅಗಲಿ ಹೋಗಿದ್ದಂತಹ ಬಂಧನದಲ್ಲಿರುವ ಬಂಧನದ ಮಾತೆಯರು ಗೋಪಿಕೆಯರ ಮಾಲೆ. ಅವರ ಮಾಲೆಗಳಂತೂ ಇತ್ತು, ಆದರೆ ಹೊಳೆಯುತ್ತಿದ್ದರೂ ಸಹ ಅತಿ ಅಮೂಲ್ಯ ಕಣ್ಣೀರಿನ ಮಾಲೆಗಳಾಗಿದ್ದವು. ಅಮೂಲ್ಯ ಆನ್ಸುವಂಕೆ ಮಾಲಾಭೀತಿ ಅಂತಾರೆ ಬಾಬಾ. ಅತಿ ಅಮೂಲ್ಯವಾದ ಕಣ್ಣೀರಿನ ಮಾಲೆಗಳು ಇದ್ದವು. ಒಂದೊಂದು ಕಣ್ಣೀರಿನ ಹಾನಿ ಮುತ್ತಿನ ಸಮಾನ ಹೊಳೆಯುತ್ತಿತ್ತು. 3ನೆಯ ಮಾಲೆ ಕೆಲವು ಮಕ್ಕಳು ದೂರುಗಳನ್ನು ಮಾಡುತ್ತಿದ್ದರು. ಇಂದು ಅಮೃತ ವೇಳೆಯಿಂದ ಹಿಡಿದು ಎಲ್ಲರಲ್ಲಿ ವಿಶೇಷವಾಗಿ ಸ್ನೇಹ ಸಮಾವೇಶವಾಗಿರುವಂಥದ್ದು ಕಾಣುತ್ತಿತ್ತು. ಬಾಬ್ದಾದರವರ ವಿರಾಟ ರೂಪ ಹೇಗೆ ಬಾಹುಗಳನ್ನು ಪಸರಿಸಿ ಎಲ್ಲ ಮಕ್ಕಳನ್ನು ಬಾಹುಗಳಲ್ಲಿ ಬಾಬ್ದಾದ ಸಮಾವೇಶ ಮಾಡಿಕೊಂಡಿದ್ದರು, ಹಾಗೆ ಇವತ್ತಿನ ದಿನ ಸ್ನೇಹದ ಜೊತೆಗೆ ಸರ್ವಶಕ್ತಿಗಳನ್ನು ವಿಲ್ ಮಾಡಿರುವಂತಹ ದಿನವಾಗಿದೆ ಅಲ್ವಾ. ಒಬ್ಬ ಮಗುವಿನ ಕೈಯಲ್ಲಿ ಕೈ ಜೋಡಿಸಿ ಜೊತೆಯಲ್ಲಿ ಎಲ್ಲ ಮಕ್ಕಳಿಗೆ ಶಕ್ತಿ ಸೇನೆ ಮತ್ತು ಪಾಂಡವರಿಗೆ ವಿಲ್ ಪವರ್ಸನ್ನು ವಿಲ್ ಮಾಡಿದ್ರು. ದಾದೀಜಿಯವರ ಕೈಯಲ್ಲಿ ಕೈ ಇಟ್ಟು ಬಾಬ್ದಾದರವರು ಎಲ್ಲ ಶಕ್ತಿಗಳನ್ನು ಎಲ್ಲ ಮಕ್ಕಳಿಗೆ ಶಕ್ತಿ ಸೇನೆ ಮತ್ತು ಪಾಂಡವರಿಗೆ ವಿಲ್ ಪವರ್ಸನ್ನು ವಿಲ್ ಮಾಡಿದ್ರು. ಬಾಬ್ದಾದ ನೋಡಿದ್ರು ಕೆಲವು ಮಕ್ಕಳು ಪಾಂಡವರು ಇದ್ದರು ಮತ್ತು ಶಕ್ತಿಯರು ಇದ್ದರು. ಗುಪ್ತ ರೂಪದಿಂದ ಅಂತರ್ಮುಖಿಯಾಗಿ ಪುರುಷಾರ್ಥದಲ್ಲಿ ತೀವ್ರಗತಿಯಿಂದ ನಡೆಯುತ್ತಿದ್ದರು. ಹೊರಗಿನಿಂದ ಕಾಣುತ್ತಿರಲಿಲ್ಲ, ಆದರೆ ಪುರುಷಾರ್ಥ ಚೆನ್ನಾಗಿತ್ತು. ಬಾಬ್ದಾದರವರು ಇಂದು ಎಲ್ಲ ಮಕ್ಕಳನ್ನು ವಿಶೇಷ ರೂಪದಿಂದ ನೋಡುತ್ತಿದ್ದರು. ಸ್ನೇಹದ ಸಬ್ಜೆಕ್ಟು ಎಲ್ಲರ ಮುಖವನ್ನು ಹೊಳಪಿಸುತ್ತಿತ್ತು. ಜ್ಞಾನಿತು ಆತ್ಮ ಮಕ್ಕಳಂತೂ ಆಗಿದ್ದೀರಾ, ಆದರೆ ಸ್ನೇಹದ ಸಬ್ಜೆಕ್ಟು ಅವಶ್ಯವಾಗಿತ್ತು. ಏಕೆಂದರೆ ಸ್ನೇಹಿಗಳು ಪರಿಶ್ರಮ ಕಡಿಮೆ ಮತ್ತು ಪ್ರೀತಿಯ ಅನುಭವದಲ್ಲಿ ಸಹಜವಾಗಿ ಇರುತ್ತಾರೆ. ಸ್ನೇಹದ ಶಕ್ತಿ ಎಂತಹ ಬೆಟ್ಟದಂತಹ ಸಮಸ್ಯೆ ಇದ್ದರೂ ಸಹ ಬೆಟ್ಟವನ್ನು ಸಹ ಹತ್ತಿಯನ್ನಾಗಿ ಮಾಡುತ್ತದೆ. ಬೆಟ್ಟವನ್ನು ಸಹ ನೀರಿನ ಸಮಾನ ಹಗುರ ಮಾಡುತ್ತದೆ. ಸ್ನೇಹ ಒಂದು ಛತ್ರಛಾಯೆಯಾಗಿದೆ. ಛತ್ರಛಾಯೆಯ ಕಾರಣದಿಂದಾಗಿ ಅವರು ಸದಾ ಸುರಕ್ಷಿತವಾಗಿರುತ್ತಾರೆ. ಸಹಜವಾಗುವುದು ಸ್ನೇಹದಿಂದ ಪರಮಾತ್ಮ ಅಥವಾ ಭಗವಂತನನ್ನು ಸಹ ತಮ್ಮ ದೋಸ್ತು ಅಂದರೆ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಬಹುದು. ಅದು ಸ್ಮಾರಕವೇ ಖುದಾ ದೋಸ್ತಿನ ಸ್ಮಾರಕವಾಗಿದೆ. ಭಗವಂತನನ್ನೇ ಸ್ನೇಹಿತನನ್ನಾಗಿ ಮಾಡಿಕೊಂಡು ಯಾವುದೇ ಸಮಸ್ಯೆ ಇರಬಹುದು, ಸಂಬಂಧ ಸ್ನೇಹದ ಸಂಬಂಧದಿಂದ ಸಹಜ ಮಾಡಿಕೊಳ್ಳಬಹುದು. ಸ್ನೇಹದ ಸಂಬಂಧ ಸಹಜ ಮಾಡುತ್ತದೆ. ಬಾಬ್ದಾದರವರನ್ನು ತಮ್ಮ ಸಾಥಿ ಮಾಡಿಕೊಳ್ಳುತ್ತೀರ. ಸ್ನೇಹದ ಕಾರಣ ಜ್ಞಾನ ಬೀಜವಾಗಿದೆ, ಆದರೆ ಪ್ರೇಮದ ನೀರು ಬೀಜದಲ್ಲಿ ಪ್ರಾಪ್ತಿಯ ಫಲವನ್ನು ಹಾಕುತ್ತದೆ. ತಂದೆಯನ್ನು ಮರೆಯುವುದು ಕಷ್ಟವೆಂದು ತಿಳಿದುಕೊಳ್ಳುತ್ತಾರೆ. ಸ್ನೇಹಿಗಳು ಎಂದಿಗೂ ಸ್ನೇಹವನ್ನು ಮರೆಯಲು ಸಾಧ್ಯವಿಲ್ಲ. ನನ್ನ ಬಾಬಾ ಅಂತ ಹೇಳ್ತಾರೆ,
ತಂದೆಯ ಸ್ನೇಹದಿಂದ, ಹೃದಯದ ಸ್ನೇಹದಿಂದ ಸರ್ವ ಖಜಾನೆಗಳ ಬೀಗವೇ ಸಿಗುತ್ತದೆ ಅಂದಾಗ ಇಬ್ಬರು, ಶಿವಬಾಬಾ ಮತ್ತು ಬ್ರಹ್ಮಬಾಬಾ, ಬಾಬ್ದಾದ ಇಬ್ಬರು ಅಂತಹ ಸ್ನೇಹಿ ಯಾರ ಮುಂದೆ ಬಾಬ್ದಾದರವರು ಸಹ ಹಜೂರ್ ಹಾಜಿರಾಗ್ಬಿಡ್ತಾರೆ. ನೆನಪಂತೂ ಎಲ್ಲರೂ ಮಾಡುತ್ತಾರೆ, ಆದರೆ ಕೆಲವರು ಸ್ವಲ್ಪ ಪರಿಶ್ರಮದಿಂದ ಮಾಡುತ್ತಾರೆ ಮತ್ತು ಕೆಲವರು ಸದಾ ಸ್ನೇಹ ಸಾಗರದಲ್ಲಿ ಲವಲೀನವಾಗಿರುತ್ತಾರೆ. ಪ್ರಪಂಚದವರು ಹೇಳುತ್ತಾರೆ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತದೆ ಎಂದು, ಆದರೆ ಆತ್ಮ ಪರಮಾತ್ಮನ ಪ್ರೀತಿಯಲ್ಲಿ ಲೀನವಾಗುವುದಿಲ್ಲ, ಪ್ರೀತಿಯಲ್ಲಿ ಲೀನವಾಗುವುದು ಲವಲೀನ ಆಗುವಂತಹದ್ದು ಅಂದಾಗ ಇಂದಿನ ದಿನ ಪ್ರೀತಿಯಲ್ಲಿ ಲವಲೀನವಾಗುವಂತಹ ದಿನವಾಗಿದೆ. ಪರಿಶ್ರಮ ಸಮಾಪ್ತಿಯಾಗಿ ಪ್ರೀತಿಯ ರೂಪದಲ್ಲಿ ಬದಲಾಗುವುದು ಅಂದಾಗ ಬಾಬ್ದಾದ ಎಲ್ಲ ಮಕ್ಕಳ ಫಲಿತಾಂಶವನ್ನು ನೋಡಿದರು. ಹೋಮ್ವರ್ಕ್ ಅಂತೂ ಮೆಜಾರಿಟಿ ಮಕ್ಕಳು ಮಾಡಿದ್ದೀರಾ. ತಂದೆಯ ಸಮಾನರಾಗುವಂತಹ ಲಕ್ಷ್ಯ ಬಾರಿಗೂ ರಿವೈಸ್ ಮಾಡಿಕೊಂಡಿದ್ದೀರಾ, ರಿಯಲೈಸು ಮಾಡಿಕೊಂಡಿದ್ದೀರಾ. 75% ಮಕ್ಕಳ ರಿಸಲ್ಟು ಚೆನ್ನಾಗಿತ್ತು ಮತ್ತು ತಂದೆಯ ಸಮಾನ ಆಗಲೇಬೇಕು. ಏನೇ ಬಿರುಗಾಳಿ ಬರಲಿ, ಇರುವುದಂತೂ ಕಲಿಯುಗದ ಸಮಾಪ್ತಿಯ ಸಮಯ ಅಂದಾಗ ಬಿರುಗಾಳಿಗಳಂತೂ ಬಂದೇ ಬರುತ್ತವೆ. ಪರಿವರ್ತನೆಯ ಸಮಯ ಅಲ್ಲವಾ? ಆದರೆ ತಾವು ಮಕ್ಕಳಿಗಾಗಿ ಬಿರುಗಾಳಿ ಏನು? ಬಿರುಗಾಳಿ ಅಲ್ಲ, ಆದರೆ ಉಡುಗೊರೆಯಾಗಿದೆ. ಏಕೆಂದರೆ ಬಾಬ್ದಾದರವರ ವರದಾನದ ಕೈ ತಾವೆಲ್ಲ ಪುರುಷಾರ್ಥಿ ಮಕ್ಕಳ ತಲೆಯ ಮೇಲೆ ಇದೆ. ಯಾರು ದೃಢ ಸಂಕಲ್ಪ ಅಂದರೆ ಅರ್ಥ ದೃಢತೆಯ ಬೀಗದ ಕೈಯನ್ನು ಕಾರ್ಯದಲ್ಲಿ ತೊಡಗಿಸುತ್ತಾರೆ, ಅವರಿಗೆ ಈಗಿನ ರಿಸಲ್ಟ್ ಪ್ರಮಾಣ ಸಫಲತೆಯೂ ಸಹ ಪ್ರಾಪ್ತಿಯಾಗುವುದು. ಆದರೆ ಸದಾ ಕಾಲಕ್ಕಾಗಿ ಬಿರುಗಾಳಿಗಳನ್ನು ಉಡುಗೊರೆಯನ್ನಾಗಿ ಮಾಡಿಕೊಂಡು ಸಮಸ್ಯೆಗಳನ್ನು ಸಮಾಧಾನ ಮಾಡಿಕೊಂಡು, ಬಿರುಗಾಳಿಗಳನ್ನು ಉಡುಗೊರೆ ಮಾಡಿಕೊಂಡು ಸಮಸ್ಯೆಗಳನ್ನು ಸಮಾಧಾನ ರೂಪ ಕೊಟ್ಟು ಮುಂದುವರಿಯುತ್ತಾ ನಡೆಯಿರಿ. ಬಾಬ್ದಾದ ಈಗಿನ ಫಲಿತಾಂಶದಲ್ಲಿ ಖುಷಿಯಾಗಿದ್ದಾರೆ. ಯಾರು ಯೋಗ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಅವರಲ್ಲಿ ಲಕ್ಷ್ಯ ದೃಢವಾಗಿ ಇರುತ್ತೆ, ಆಗಲೇಬೇಕು ಎಂಬುದು. 40 ವರ್ಷ ಅವ್ಯಕ್ತ ಪಾಲನೆ ಪೂರ್ಣವಾಗಿದೆ ಅಂದಾಗ 40 ವರ್ಷಗಳಲ್ಲಿ ಮೊದಲೇನು ಬರುತ್ತೆ? ಬಿಂದು, ಝೀರೋ ಅಂದಾಗ ಝೀರೋ ನೆನಪು ಮಾಡಿಸುತ್ತದೆ, ನಾನು ಹೀರೋ, ಸತ್ಯವಾದ ಹೀರೋ, ಮಹಾನ್ ಹೀರೋ ಆಗಿದ್ದೇನೆ ಮತ್ತು ಹೀರೋ ಪಾತ್ರಧಾರಿಯಾಗಿ ಪ್ರತಿ ಕಾರ್ಯ ಹೀರೋ ಸಮಾನ ಮಾಡಲೇಬೇಕು ಅಂದಾಗ ಝೀರೋ ಮತ್ತು ಹೀರೋ ಇದು ಸದಾ ನೆನಪಿರಬೇಕು. ಬಾಕಿ ಏನು 4 ಇದೆ, ಅದರಲ್ಲಿ 4 ಮಾತುಗಳು ನ್ಯಾಚುರಲ್ ಜೀವನದಲ್ಲಿ ಮಾಡಲೇಬೇಕು, ದೃಢತಾಪೂರ್ವಕವಾಗಿ ಮಾಡಬೇಕು. ಮಾಡ್ತೀರಾ ಅಲ್ವಾ? ತಯಾರಿದ್ದೀರಾ? ಏನೇ ಪೇಪರ್ ಬರಲಿ, ಆದರೆ 4 ಮಾತುಗಳು ತಮ್ಮ ಜೀವನದಲ್ಲಿ ಮಾಡಲೇಬೇಕು. ಪಕ್ಕಾನ ಹಿಂದೆ ಇರುವಂತಹವರು ಪಕ್ಕಾನ. ಕಚ್ಚಾ ಇರುವಂತಹವರನ್ನು ಮಾಯ ತಿಂದು ಬಿಡುತ್ತದೆ, ಆದ್ದರಿಂದ ಪಕ್ಕಾ ಇರಬೇಕು. ಒಂದು ಮಾತು, ಸದಾ ಶುಭ ಚಿಂತಕರಾಗಿರಿ. ಯಾರದಾದರೂ ಬಲಹೀನತೆಗಳನ್ನು ನೋಡ್ತೀರಾ, ಕೇಳುತ್ತೀರಾ, ಆಗ ದಯಾಹೃದಯಿ ಆಗಿ ಶುಭ ಚಿಂತಕರಾಗಿ ಅವರಿಗೆ ಸಹಯೋಗ ಕೊಡಬೇಕು. ಬಲಹೀನತೆಗಳನ್ನು ನೋಡಬಾರದು, ಆದರೆ ಸಹಯೋಗ ಕೊಡಲೇಬೇಕು. ಇದಕ್ಕೆ ಹೇಳಲಾಗತ್ತೆ ಶುಭ ಚಿಂತಕರೆಂದು. ಪಕ್ಕ ಇರ್ತೀರಾ ಅಲ್ವಾ? ಆಶ್ರಯದಾತ ದಯಾಹೃದಯಿ ಆಗಿ ಸಹಯೋಗ ಕೊಡಿ. ಅವರಿಂದ ದೂರ ಆಗಬೇಡಿ, ಅವರನ್ನು ತಿರಸ್ಕಾರ ಮಾಡಬೇಡಿ, ಕ್ಷಮೆ ಮಾಡಬೇಕು. ಪರವಶರ ಮೇಲೆ ಎಂದಿಗೂ ಘೃಣ ಮಾಡೋದಿಲ್ಲ ಅಲ್ವಾ? ತಿರಸ್ಕಾರ ಮಾಡೋದಿಲ್ಲ ಅಲ್ವಾ? ಆಶ್ರಯ ಕೊಡಲಾಗತ್ತೆ ಅಲ್ವಾ? ಅಂದಾಗ ಶುಭ ಚಿಂತಕರು ಒಂದು. ಎರಡನೇದಾಗಿ ಶುಭ ಚಿಂತನೆ ಇರಬೇಕು. ಈ ಕಾಲದಲ್ಲಿ ಬಾಬ್ದಾದರವರು ನೋಡ್ತಾ ಇದ್ದಾರೆ, ಮೆಜಾರಿಟಿ ಮಕ್ಕಳಲ್ಲಿ ಆಗಾಗ ವ್ಯರ್ಥ ಸಂಕಲ್ಪಗಳು ಬಹಳ ನಡೆಯುತ್ತವೆ. ಇದರಲ್ಲಿ ತಮ್ಮ ಜಮಾ ಆಗಿರುವ ಶಕ್ತಿಗಳು ವ್ಯರ್ಥವಾಗಿ ಹೊರಟು ಹೋಗುತ್ತವೆ. ಆದ್ದರಿಂದ ಶುಭ ಚಿಂತನೆಗಾಗಿ ಸ್ವಮಾನದ ಒಂದಲ್ಲ ಒಂದು ತಮ್ಮ ಟೈಟಿಲ್ ಮನಸ್ಸಿಗೆ ಹೋಮ್ವರ್ಕ್ ಕೊಡಿ. ಸ್ವಮಾನದ ಅಭ್ಯಾಸ ಮಾಡಿರಿ.
ಮನಸ್ಸಿನ ಟೈಮ್ ಟೇಬಲ್ ಮಾಡಿಕೊಳ್ಳಿ. ಕರ್ಮದ ಟೈಮ್ ಟೇಬಲ್ ಅಂತೂ ಮಾಡುತ್ತೀರಾ, ಆದರೆ ಮನಸ್ಸಿನ ಟೈಮ್ ಟೇಬಲ್ ಮಾಡಿಕೊಳ್ಳಿ. ಅಮೃತ ವೇಳೆ ಮಿಲನ ಆಚರಿಸಿದ ನಂತರ ಮನಸ್ಸಿಗೆ ಒಂದಲ್ಲ ಒಂದು ಸ್ವಮಾನವನ್ನು ಕೊಡಿ. ಆದರೆ ಹೇಗೆ ತಿಳಿಸಲಾಯಿತು, 12-13 ಬಾರಿ ಎಲ್ಲರಿಗೂ ಟೈಮ್ ಸಿಗತ್ತೆ. ಅದರಲ್ಲಿ ರಿಯಲೈಸ್ ಮಾಡಿಕೊಳ್ಳಿ, ರಿವೈಸ್ ಮಾಡಿಕೊಳ್ಳಿ. ಮನಸ್ಸು ಬ್ಯುಸಿ ಇರುವುದರಿಂದ ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯ ಹೋಗುವುದಿಲ್ಲ, ಪರಿಶ್ರಮ ಮಾಡಬೇಕಾಗಿರುವುದಿಲ್ಲ. ಪ್ರತಿ ಸಮಯ ಸಂಗಮ ಯುಗ ಏನು ಮೋಜಿನ ಯುಗವಾಗಿದೆ, ಆ ಮೋಜಿನಲ್ಲಿ ಇರುತ್ತೀರಾ ಅಂದಾಗ ಎರಡನೇದಾಗಿ ತಿಳಿಸಲಾಯಿತು ಶುಭ ಚಿಂತನೆ. ಒಂದು ಶುಭ ಚಿಂತಕರು, ಎರಡನೇದಾಗಿ ಶುಭ ಚಿಂತನೆ ಚೆಕ್ ಮಾಡಿಕೊಳ್ಳಿ ಮತ್ತು ಚೇಂಜ್ ಮಾಡಿಕೊಳ್ಳಿ. ಮೂರನೆಯದಾಗಿ ಶುಭ ವೃತ್ತಿ. ಅಶುಭ ವೃತ್ತಿ ವಾಯುಮಂಡಲವನ್ನು ಕೂಡ ಅಶುದ್ಧ ಮಾಡುತ್ತದೆ, ಅಶುದ್ಧಿಯನ್ನು ಹರಡಿಸುತ್ತದೆ ವಾಯುಮಂಡಲದಲ್ಲಿ. ಆದ್ದರಿಂದ ಶುಭ ವೃತ್ತಿಯನ್ನು ಇಟ್ಟುಕೊಳ್ಳಿ. ಮತ್ತು ನಾಲ್ಕನೆಯದಾಗಿ ಪ್ರತಿಯೊಬ್ಬರೂ ಈ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ನಾನು ಮಾಡಬೇಕು ಈ ಕೆಲಸ, ನನ್ನ ಕೆಲಸ ಖಾಸಾಗಿ ನಾನು ಪರಿವರ್ತನೆ ಮಾಡಿಕೋಬೇಕು, ನನ್ನನ್ನು ನಾನು ನೋಡಿಕೊಳ್ಳಬೇಕು, ಅನ್ಯರನ್ನು ನೋಡಬಾರದು. ನನ್ನ ಕೆಲಸವಾಗಿದೆ ಶುಭ ವಾಯುಮಂಡಲವನ್ನು ತಯಾರು ಮಾಡುವುದು. ಹೇಗೆ ಎಂದಾದರೂ ವಾಯುಮಂಡಲದಲ್ಲಿ ಗಲೀಜಾಯಿತು, ದುರ್ಗಂಧ ಆಯಿತು ಅಂದರೆ ಏನು ಮಾಡ್ತೀರಾ? ಸುಗಂಧವನ್ನು ಹರಡಿಸ್ತೀರಾ ಅಲ್ವಾ? ದುರ್ಗಂಧವನ್ನು ಸಹನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದಲ್ಲ ಒಂದು ಸುಗಂಧದ ಸಾಧನವನ್ನು ತಮ್ಮದಾಗಿಸಿಕೊಳ್ಳುತ್ತೀರಾ. ಹಾಗೆಯೇ ಸಾಧಾರಣ ವಾಯುಮಂಡಲ ಅಥವಾ ಅಶುಭ ವಾಯುಮಂಡಲ ಪರಿವರ್ತನೆ ಆಗಲೇಬೇಕು. ಬಲೆ ಚಿಕ್ಕವರಿರಬಹುದು, ಹೊಸಬರಿರಬಹುದು, ಆದರೆ ಎಲ್ಲರ ಜವಾಬ್ದಾರಿಯಾಗಿದೆ. ದೃಢ ಸಂಕಲ್ಪ ಮಾಡಬೇಕು. ನಾನು ಶುಭ ವಾಯುಮಂಡಲವನ್ನು ತಯಾರು ಮಾಡಲೇಬೇಕು. ಈ ಪ್ರತಿಜ್ಞೆ ಪ್ರತ್ಯಕ್ಷತೆ ಮಾಡುತ್ತದೆ. ಪ್ರತಿಜ್ಞೆ ಮಾಡುತ್ತೀರಾ, ಬಾಪ್ದಾದ ಖುಷಿ ಪಡುತ್ತಾರೆ. ಆದರೆ ಪ್ರತಿಜ್ಞೆಯಲ್ಲಿ ಆಗಾಗ ದೃಢತೆ ಇರುವುದಿಲ್ಲ. ಆದ್ದರಿಂದ ಸಫಲತೆ ಏನು ಬಯಸ್ತೀರಾ, ಎಷ್ಟು ಬಯಸುತ್ತೀರಾ ಅಷ್ಟು ಆಗುವುದಿಲ್ಲ. ಪೂರ್ತಿ ವಿಶ್ವದ ಪ್ರಕೃತಿಯ ವಾಯುಮಂಡಲದ ಆತ್ಮರು ಅಂದಾಗ ಎಲ್ಲ ಬ್ರಾಹ್ಮಣ ಆತ್ಮರು ಬರ್ತಾರೆ. ಪ್ರತಿಯೊಬ್ಬರೂ ತಮ್ಮ ಸೇವಾ ಸ್ಥಾನದ ವಾಯುಮಂಡಲವನ್ನು ಆ ರೀತಿ ದೃಢತೆಯಿಂದ ತಯಾರು ಮಾಡಿಕೊಳ್ಳಿ. ಏನಾದರೂ ತ್ಯಾಗ ಮಾಡಬೇಕಾಗಿ ಬಂದ್ರೂ ಕೂಡ ಮಾಡಿ ಅಂತಾರೆ ಬಾಬಾ. ಅವ್ರು ಮಾಡಿದ್ರೆ ನಾನು ಮಾಡ್ತೀನಿ ಅಂದ್ಕೊಳ್ಬೇಡಿ. ಅವ್ರ ಪರಿವರ್ತನೆ ಆದರೆ ನಾನು ಆಗ್ತೀನಿ, ಅವ್ರು ಮಾಡಿದ್ರೆ ನಾನು ಮಾಡ್ತೀನಿ ಅಲ್ಲ. ಸಿಸ್ಟಮ್ ಸರಿಯಾಗಿದ್ದರೆ ನಾನು ಸರಿಯಾಗಿರ್ತೀನಿ, ಆ ರೀತಿ ಮಾಡಬೇಡಿ. ನಾನು ಮಾಡಬೇಕು, ವಿಶ್ವ ಪರಿವರ್ತಕ ನಾನಾಗಿದ್ದೇನೆ. ಈ ಸ್ವಮಾನ ಇದೆ ಅಲ್ವಾ, ವಿಶ್ವ ಪರಿವರ್ತಕ ಆಗಿದ್ದೇನೆ. ಎಲ್ಲರೂ ವಿಶ್ವ ಪರಿವರ್ತಕರಾಗಿದ್ದೀರಾ ಅಲ್ವಾ? ಕೈ ಎತ್ತಿ. ಒಳ್ಳೆಯದು, ವಿಶ್ವ ಪರಿವರ್ತಕರು, ತುಂಬ ಒಳ್ಳೆಯದು. ಮೊದಲು ಬಾಬ್ದಾದ ನೋಡಲು ಬಯಸುತ್ತಾರೆ. ಇದೀರಾ ವಿಶ್ವ ಪರಿವರ್ತಕರು. ವಿಶ್ವ ಪರಿವರ್ತನೆಯೂ ಆಗಬೇಕು. ಆದರೆ ಈ ವರ್ಷದಲ್ಲಿ ಬಾಬ್ದಾದ ಚಿಕ್ಕ ದೊಡ್ಡ ಎಲ್ಲ ಸೇವಾ ಸ್ಥಾನಗಳ ಚಕ್ಕರ್ ಹಾಕಿದ್ರು. ವಾಯುಮಂಡಲ ಹೇಗಿತ್ತು, ಹೇಗೆ ಇವತ್ತಿನ ದಿನ ಸ್ನೇಹ ಮತ್ತು ಶಕ್ತಿಯ ವಾಯುಮಂಡಲವಿತ್ತು, ಹಾಗೆಯೇ ಹಳ್ಳಿಗಳಲ್ಲಿರುವ ಸೆಂಟರು, ಬಲೆ ದೊಡ್ಡ ಸೆಂಟರ್ ಇರಬಹುದು, ಚಿಕ್ಕ ಸೆಂಟರ್ ಇರಬಹುದು, ಎಲ್ಲರ ವಾಯುಮಂಡಲ ಚೈತನ್ಯ ಮಂದಿರವಾಗಿತ್ತೆಲ್ಲ. ಸೇವಾ ಕೇಂದ್ರಗಳ ವಾಯುಮಂಡಲ ಚೈತನ್ಯ ಮಂದಿರವಾಗಿತ್ತು. ನೆಗೆಟಿವನ್ನು ಪಾಸಿಟಿವ್ ಮಾಡಿಕೊಳ್ಳುವುದರಲ್ಲಿ ನಾನು ಮೊದಲಿರಬೇಕು. ಮೊದಲು ತಾವು ಮಾಡಬೇಕು ಅಲ್ಲ, ಮೊದಲು ನಾನು. ಏಕೆಂದರೆ ಬಾಬ್ದಾದ ಮತ್ತು ಅಡ್ವಾನ್ಸ್ ಪಾರ್ಟಿ ಮತ್ತು ಈ ಕಾಲದ ಪ್ರಕೃತಿಯು ಸಹ ಕಾಯುತ್ತಿದೆ. ಇಂತಜಾಮ್ ಮಾಡುವಂತಹವರು ತಾವಾಗಿದ್ದೀರಾ. ತಾವು ಕಾಯಬಾರ್ದು, ಪುರುಷಾರ್ಥ ಮಾಡಬೇಕು, ಪರಿವರ್ತನೆ ಮಾಡಬೇಕು. ಬೇರೆಯವ್ರು ಮಾಡಿದ್ರೆ ನಾವು ಮಾಡ್ತೀವಿ, ಪರಿವರ್ತನೆ ಆದರೆ ಆಗತ್ತೆ, ಪರಿಸ್ಥಿತಿಗಳು ಸರಿ ಹೋದರೆ ಸರಿ ಹೋಗುತ್ತೆ ಅಲ್ಲ. ಎಲ್ಲವನ್ನ ಸರಿ ನಾವು ಮಾಡಬೇಕು. ಇಂದು 4 ಕಡೆ ಭಯ ಹರಡಿದೆ. ವರ್ತಮಾನ ಸಮಯದಲ್ಲಿ ಏನೆಲ್ಲ ಯುದ್ಧ ನಡೀತಾ ಇದೆ ಅಂದಾಗ ಎಲ್ಲರ ಮನಸ್ಸಲ್ಲಿ ಭಯ ತುಂಬಿದೆ. ಎಲ್ಲರ ಮನಸ್ಸಿನಲ್ಲಿ ಒಂದೇ ಸಂಕಲ್ಪವಿದೆ. ಮೆಜಾರಿಟಿ ಪೂರ್ತಿ ಪ್ರಪಂಚದವರಿಗೆ ನಾಳೆ ಏನಾಗತ್ತೆ ಎನ್ನುವ ಭಯ ಇದೆ. ನಿಮಗೂ ಗೊತ್ತಿದೆ ನಾಳೆ ಏನಾಗತ್ತೆ ಎಂದು. ಅಂದಾಗ
ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಮೊದಲು ನಾನು ನಿಮಿತ್ತ ಆಗಬೇಕು. ಈ ಸಂಕಲ್ಪ ಯಾರು ಮಾಡ್ತಾರೆ? ಇದರಲ್ಲಿ ಕೈ ಎತ್ತಿ. ಮಾಡಲೇಬೇಕು, ಪರಿವರ್ತನೆ ಆಗಲೇಬೇಕು, ರಕ್ಷಕರಾಗಲೇಬೇಕು. ಏನಾದರೂ ಬಿಡಬೇಕಾಗಿ ಬರ್ಬೋದು, ಪ್ರೀತಿ ಕೊಡಬೇಕಾಗಿ ಬರಬಹುದು, ತಗೊಳ್ಬೇಕಾಗಿ ಬರ್ಬೋದು, ಕೊಡಬೇಕಾಗಿ ಬರ್ಬೋದು. ಮನಸ್ಸಿನ ಕೈ ಎತ್ತಿ. ಈ ಕೈಯನ್ನು ಎತ್ತಿದ್ದೀರಾ ಅಲ್ವಾ? ಸ್ಥೂಲ ಕೈಯನ್ನು ಎತ್ತಿದ್ದೀರಾ, ಮನಸ್ಸಿನ ಕೈಯನ್ನು ಎತ್ತಿ. ಯಾರು ಮನಸ್ಸಿನ ಕೈ ಎತ್ತಿದ್ದೀರಾ ಅವ್ರ ಕೈ ಎತ್ತಿ ಅಂತಾರೆ ಬಾಬಾ. ಏಕೆಂದರೆ ಮನಸ್ಸು ಪರಿವರ್ತನೆ ಆಯಿತೆಂದರೆ ವಿಶ್ವ ಪರಿವರ್ತನೆ ಆಗುವುದು. ಈ ವರ್ಷದಲ್ಲಿ ಏನು ಸ್ಲೋಗನ್ ಇದೆ? ಏನು ಸ್ಲೋಗನ್ ಇರುತ್ತೆ? ನೋ ಪ್ರಾಬ್ಲಮ್. ಯಾವ ಸ್ಲೋಗನ್ ಇರಬೇಕು ಅಂತಾರೆ ಬಾಬಾ? ನೋ ಪ್ರಾಬ್ಲಮ್, ಸಮಸ್ಯೆಯೇ ಇಲ್ಲ. ವಿಜಯದ ಧ್ವಜ ಹೃದಯದಲ್ಲಿ ಹಾರಬೇಕು ಮತ್ತು ಎಲ್ಲರೂ ಖುಷಿಯ ನೃತ್ಯ ಸದಾ ಮನಸ್ಸಿನಲ್ಲಿ ಮಾಡಬೇಕು. ಮನಸ್ಸಿನ ಡ್ಯಾನ್ಸ್ ಆಗಿದೆ ಖುಷಿ ಅಂದಾಗ ಪ್ರತಿ ಸಮಯ ಖುಷಿಯ ನೃತ್ಯ ಮಾಡಬೇಕು. ಮತ್ತು ದಾತನ ಮಕ್ಕಳಂತೂ ಯಾರೇ ಬಂದರೂ ಸಹ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುಣದ ಗಿಫ್ಟನ್ನು ಕೊಡಬೇಕು ಅಂದಾಗ 1 ಸೆಕೆಂಡಿನಲ್ಲಿ ಈ ದೃಢ ಸಂಕಲ್ಪ, ದಾತನ ಸಂಕಲ್ಪ ಲಿಫ್ಟ್ ಆಗಿಬಿಡತ್ತೆ. ಸೆಕೆಂಡಿನಲ್ಲಿ ಪರಮಧಾಮ, ಸೂಕ್ಷ್ಮವತನ, ಸ್ಥೂಲವತನದಲ್ಲಿ ಮಧುಬನ, ಸಾಕಾರ ವತನ, ಎಲ್ಲಿ ಬೇಕೋ ಅಲ್ಲಿ ಪರಿಶ್ರಮವಿಲ್ಲದೆ 1 ಸೆಕೆಂಡಿನಲ್ಲಿ ತಲುಪುತ್ತೀರಾ. ಯಾರೇ ಎದುರುಗಡೆ ಬಂದರೂ ಅವರನ್ನು ಖಾಲಿ ಕೈಯಲ್ಲಿ ಕಳುಹಿಸಬಾರದು. ಒಂದಲ್ಲ ಒಂದು ಗುಣದ ಮುಖದಿಂದ, ನಡತೆಯಿಂದ, ಬಾಯಿಂದ ಒಂದಲ್ಲ ಒಂದು ಗುಣದ ಉಡುಗೊರೆಯನ್ನು ಕೊಡದ ವಿನಃ ಹಾಗೆಯೇ ಕಳಿಸಬಾರದು. ಯಾರನ್ನೂ ಹಾಗೆಯೇ ಮಿಲನ ಮಾಡಬಾರದು ಅಂದಾಗ ಈ ವರ್ಷದ ಪ್ರತಿ ತಿಂಗಳ ರಿಸಲ್ಟು ತಮ್ಮ ಬಳಿಯೂ ಇರಬೇಕು. ಮತ್ತು ಯಜ್ಞದಲ್ಲಿ ಟೀಚರ್ ಮೂಲಕ ಓಕೆ ಎಂಬ ಕಾರ್ಡನ್ನು ಕಳುಹಿಸಬೇಕು. ತಮ್ಮ ಸೇವಾ ಕೇಂದ್ರದ ಟೀಚರಿಂದ ಓಕೆ ಅಂತ ಕಾರ್ಡು ಕಳಿಸ್ಬೇಕು. ಜಾಸ್ತಿ ಪತ್ರ ಕಳಿಸ್ಬಾರ್ದು. ಓಕೆ ಎಂಬ ಕಾರ್ಡನ್ನು ಕಳುಹಿಸಬೇಕು. ಯಾವುದೇ ದೊಡ್ಡ ಪತ್ರ ಬೇಡ. ಪ್ರಪಂಚದಲ್ಲಿ ಏನು ಕಾರ್ಡ್ ನಡೆಯುತ್ತಲ್ವ ದೊಡ್ಡದಾಗಿ, ಅದು ಬೇಡ. ಟೀಚರ್ ಮೂಲಕ ಏನು ವರದಾನದ ಕಾರ್ಡ್ ಸಿಗತ್ತೆ ಅದನ್ನು ಕಳಿಸಿ. ಓಕೆ ಅಂತ ಬರೆದು ಕಳಿಸಿ. ಗುಣಗಳ ಉಡುಗೊರೆ, ಶಕ್ತಿಗಳ ಉಡುಗೊರೆ ಎಷ್ಟಿದೆ ಲಿಸ್ಟ್ ಲೆಕ್ಕ ಮಾಡಿದ್ರೆ ಎಷ್ಟು ದೊಡ್ಡ ಲಿಸ್ಟ್ ಇದೆ. ಮತ್ತು ಎಷ್ಟು ಕೊಡ್ತೀರಾ ಅಷ್ಟು ನಿಮ್ಮ ಹತ್ರ ಕಡಿಮೆ ಆಗಲ್ಲ, ವೃದ್ಧಿ ಆಗತ್ತೆ. ಹೇಗೆ ಹೇಳ್ತಾರಲ್ವ ಚೂ ಮಂತ್ರ, ಇದು ಶಿವ ಮಂತ್ರ. ಎಂದಿಗೂ ಯಾವುದೇ ಗುಣ ನಿಮ್ಮ ಹತ್ರ ಇಲ್ಲದೆ ಇರಲಿಕ್ಕಂತೂ ಸಾಧ್ಯ ಇಲ್ಲ. ನೀವೆಷ್ಟು ಕೊಡ್ತೀರಾ ಅಷ್ಟು ವೃದ್ಧಿ ಆಗತ್ತೆ, ಖಾಲಿ ಆಗೋದಿಲ್ಲ, ಮತ್ತಷ್ಟು ಹೆಚ್ಚುತ್ತೆ. ಏಕೆಂದರೆ ಗಾದೆ ಇದೆ ಅಲ್ವಾ, ದೇದಂತೂ ಚೂಟೆ ಗ್ರಹಣ್. ದಾನ ಮಾಡಿದ್ದೀರಾ ಅಂದರೆ ಗ್ರಹಣ ಬಿಟ್ಟು ಹೋಗುತ್ತೆ. ಆಗ ಖಜಾನೆಗಳು, ಶಕ್ತಿಗಳು ವೃದ್ಧಿ ಆಗತ್ತೆ. ಒಳ್ಳೆಯದು. ಈ ಬಾರಿ ಯಾರು ಮೊದಲ ಬಾರಿ ಬಂದಿದ್ದೀರೋ ಅವರು ಎದ್ದು ನಿಂತುಕೊಳ್ಳಿ. ಒಳ್ಳೆಯದು. ಮಧ್ಯಪ್ರದೇಶದ ರಾಜ್ಯಪಾಲರು ಎದುರುಗಡೆ ಕುಳಿತಿದ್ದಾರೆ. ಈ ಸಂಘಟನೆಯಲ್ಲಿ ಆಗಮಿಸಿದ್ದೀರಾ, ತುಂಬ ಒಳ್ಳೆಯದು. ಬಾಬ್ದಾದರವರು ತಾವೆಲ್ಲರಿಗೂ, ಬಂದಿರುವಂತಹ ಎಲ್ಲರಿಗೂ ವರದಾನ ಕೊಡುತ್ತಿದ್ದಾರೆ. ಸದಾ ತಂದೆಯಿಂದ ಗುಡ್ ಮಾರ್ನಿಂಗ್ ಮತ್ತು ಗುಡ್ ನೈಟ್. ಬಾಬ್ರವರಿಗೆ ಗುಡ್ ಮಾರ್ನಿಂಗ್ ಮತ್ತು ಗುಡ್ ನೈಟ್ ಅವಶ್ಯವಾಗಿ ಹೇಳಬೇಕು. ಏಕೆಂದರೆ ಮೊಟ್ಟ ಮೊದಲು ಕಣ್ಣು ತೆರೆಯುತ್ತಿದ್ದಂತೆಯೇ ಬಾಬ್ರವರನ್ನು ನೋಡುತ್ತೀರಾ ಅಂದಾಗ ಇಡೀ ದಿನ ಚೆನ್ನಾಗಿರತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಬಾಬ್ರವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಇಡೀ ದಿನ ಚೆನ್ನಾಗಿರತ್ತೆ ಅಂದಾಗ ಮೊದಲ ಬಾರಿ ಬಂದಿರುವಂತಹ ಮಕ್ಕಳಿಗೆ ಬಾಬ್ದಾದರವರ ಪದಮ ಗುಣದಷ್ಟು ನೆನಪು, ಪ್ರೀತಿ ಮತ್ತು ಶುಭಾಶಯಗಳು. ಒಳ್ಳೆಯದು. ಈಗೆಲ್ಲರೂ ಸದಾ ಇನ್ನು 4 ಮಾತುಗಳನ್ನು ತಿಳಿಸಲಾಯಿತು ಮತ್ತು 5ನೆಯ ಝೀರೋ ಮತ್ತು ಹೀರೋ ತಿಳಿಸಲಾಯಿತು. ಈ ಮಾತುಗಳ ಮನನ ಮಾಡುತ್ತಾ ಮಗ್ನ ಅವಸ್ಥೆಯಲ್ಲಿ ಇರುವಂತಹ ಬ್ರಾಹ್ಮಣರಿಂದ ಪರಿಷ್ಠ ಆತ್ಮರು ದೇವತೆಗಳಾಗಬೇಕಾದರೆ ನಿಮ್ಮ ಜನ್ಮ ಸಿದ್ಧ ಅಧಿಕಾರ ದೇವತೆ ಆಗುವಂತಹದ್ದು. ಫರಿಷ್ಠೆಯಿಂದ ದೇವತೆ ಅಂತೂ ಇದ್ದೇ ಇದ್ದೀರಾ. ಈಗ ಸದಾ ಸ್ನೇಹದ ಪ್ರೀತಿಯಲ್ಲಿ ಲೀನ ಲವಲೀನವಾಗಿರುವಂತಹ ಸದಾ ದೃಢತೆಯ ಸಂಕಲ್ಪದ ಬೀಗದ ಕೈಯನ್ನು ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವಂತಹವರು. ಏಕೆಂದರೆ ಈ ಬೇಗದ ಕೈ ಹಿಂದೆ ಮಾಯೆ ಬಹಳ ಚಕ್ಕರಾಕತ್ತೆ ಅಂದಾಗ
ಮನಸ್ಸು ಮತ್ತು ಬುದ್ಧಿಯಿಂದ ಸದಾ ಸಮರ್ಥರಾಗಿರುವಂತಹ 4 ಕಡೆಯ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ, ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ನಮಸ್ಕಾರಗಳು, ಧನ್ಯವಾದಗಳು ಬಾಬಾ. ದಾದಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ, ಜಾನಕಿ ದಾದೀಜಿಯವರ ಜೊತೆ ಚಕ್ಕರ್ ಹಾಕಿ ಬಂದಿದ್ದೀರಾ, ತುಂಬ ಒಳ್ಳೆಯದು, ಸೇವೆಗೋಸ್ಕರ ದಾದಿ ಹೊರಗಡೆ ಹೋಗಿ ಬಂದಿದ್ದರು. ಬಾಬಾ ಹೇಳ್ತಾರೆ ತುಂಬ ಒಳ್ಳೆಯದು, ಏನು ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಸೇವೆಗಳನ್ನು. ಬಾಬ್ದಾದರವರಿಗೆ ಚಿತ್ರ ನೆನಪು ಬರುತ್ತೆ, ಜಗದಂಬ ಮಧ್ಯದಲ್ಲಿ ನಿಂತಿದ್ದಾರೆ, ಜೆಂಡ ಹಾರಿಸ್ತಿದ್ದಾರೆ, ಮತ್ತು ಹಿಂದೆ ಎಲ್ಲ ಶಕ್ತಿಯರು ಜೊತೆಯಲ್ಲಿ ನಿಂತಿರುವಂತಹ ಚಿತ್ರ. ಈಗ ಆ ಚಿತ್ರ ಬಾಬ್ದಾದರವರು ವಿಶ್ವದ ಮುಂದೆ ತೋರಿಸಲು ಬಯಸುತ್ತಾರೆ. ಪೂರ್ತಿ ಬ್ರಾಹ್ಮಣರಿಂದ ಶಕ್ತಿ ಸೇನೆ ಈ ರೀತಿ ತಯಾರು ಮಾಡಿ ನಿಮಿತ್ತರಾಗಿ ಚಕ್ಕರ್ ಆಗ್ತಾ ವಾಯುಮಂಡಲವನ್ನು ಪವರ್ಫುಲ್ ಮಾಡಬೇಕಂತಹ ಗ್ರೂಪನ್ನು, ಅಂತಹ ಶಕ್ತಿ ಸೇನೆಯನ್ನು ತಯಾರು ಮಾಡಿ ದೃಢ ಸಂಕಲ್ಪ ಮಾಡಿ, ನಾವು ಈ ದೃಢ ಸಂಕಲ್ಪವನ್ನು ಇಟ್ಟುಕೊಳ್ಳುತ್ತೇವೆ, ನಾವು ವಾಯುಮಂಡಲವನ್ನು ಪರಿವರ್ತನೆ ಮಾಡಿಯೇ ತೋರಿಸುತ್ತೇವೆ, ಈ ಜೆಂಡ ಹಾರಿಸಬೇಕು. ಅಂತಹ ಗ್ರೂಪನ್ನು ತಯಾರು ಮಾಡಿ ಚಕ್ಕರ್ ಆಗ್ತಾ ವಾಯುಮಂಡಲವನ್ನು ಸರಿ ಮಾಡಬೇಕು ತಮ್ಮ ಸ್ಥಿತಿ, ಮಾತು ಮತ್ತು ಸಂಘದಿಂದ. ಇಂತಹ ಗ್ರೂಪ್ ತಯಾರು ಮಾಡಿ ತೋರಿಸಿರಿ. ಬಾಬ್ದಾದರವರಿಗೆ ಚಿತ್ರ ನೆನಪು ಬರುತ್ತೆ ಅಂದಾಗ ಪ್ರಾಕ್ಟಿಕಲಲ್ಲಿ ಆಗಬೇಕು. ಈ ರೀತಿ ಹೇಳಬಾರ್ದು ಸಮಯ ಸಿಗುವುದಿಲ್ಲ ಎಂದು, ಯಾರೂ ಹೇಳಬಾರ್ದು ಸಮಯ ಸಿಗಲ್ಲ ಎಂದು. ಸಮಯ ಸಿಗತ್ತೆ ಒಂದು ವೇಳೆ ಶುಭ ಭಾವನೆ ಇತ್ತೆಂದರೆ. ಶುಭ ಭಾವನೆ ಇತ್ತು ಅಂತ ಅಂದರೆ ಟೈಮ್ ಸಿಗತ್ತೆ. ಅಂತಹ ಗ್ರೂಪು ತಯಾರು ಮಾಡಿ ಬಾಬ್ದಾದರವರಿಗೆ ಕೊಡಬೇಕು. ಒಳ್ಳೆಯದು. ಯೂತ್ ಗ್ರೂಪ್ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ, ಈ ವರ್ಷದಲ್ಲಿ ಏನೆಲ್ಲ ಬ್ರಾಹ್ಮಣರ ಮರ್ಯಾದೆಗಳಿವೆ, ಒಂದೊಂದು ಮರ್ಯಾದೆಯನ್ನು ಪೂರ್ಣ ರೂಪದಿಂದ, ಮನಸ್ಸಿನಿಂದ, ಮಾತುಗಳಿಂದ, ಕರ್ಮದಿಂದ, ಸಂಬಂಧ ಸಂಪರ್ಕದಿಂದ 4 ರೂಪಗಳಲ್ಲಿ ಪಾಲನೆ ಮಾಡುವವರಾಗಿದ್ದೀರಾ. ಇಂತಹ ಗ್ರೂಪನ್ನು ತಯಾರು ಮಾಡಿ. ಈ ವರ್ಷದಲ್ಲಿ ಯಾವ ಮರ್ಯಾದೆಯೂ ಭಂಗವಾಗಬಾರದು, ಅಂತಹ ಗ್ರೂಪನ್ನು ತಯಾರು ಮಾಡಿರಿ. ಪರಸ್ಪರದಲ್ಲಿ ತಯಾರಾಗಿರಿ. ಒಟ್ಟೋಸೋ ಅರ್ಜುನ್ ಆಗಿರಿ ಅಂತಾರೆ ಬಾಬಾ. ಮೊದಲು ನಾವು ಮಾಡ್ತೀವಿ ಅಂತ ಮುಂದೆ ಬನ್ನಿ. ಇಷ್ಟನಾ? ಯಾರು ಮಾಡ್ತೀರಾ? ನೀವು ಮಾಡ್ತೀರಾ ಅಲ್ವಾ? ಕೈ ಎತ್ತಿ ಮಾಡ್ತೀರಾ? ಎಲ್ಲ ಯುವಕರು ಮಾಡುತ್ತೀರಾ? ಎಷ್ಟು ಜನ ಇದ್ದೀರಾ? 400 ಜನ. ಪರಸ್ಪರದಲ್ಲಿ ಗ್ರೂಪಲ್ಲಿ ಪಕ್ಕಾ ಮಾಡಿಕೊಳ್ಳಿ ಮತ್ತು ಸರ್ಕಾರಕ್ಕೆ ತೋರಿಸಬೇಕು ಇವರು ಮರ್ಯಾದಾ ಪುರುಷೋತ್ತಮರೆಂದು. ಸರ್ಕಾರವೂ ಸಹ ಬಯಸುತ್ತದೆ, ಆದರೆ ಮಾಡಲು ಸಾಧ್ಯವಿಲ್ಲ. ತಾವು ಮಾಡಿ ತೋರಿಸಿರಿ, ಎಕ್ಸಾಂಪಲ್ ಆಗಿ ತೋರಿಸಿರಿ. ಹೋಮ್ವರ್ಕ್ ಸಿಕ್ಕಿದೆ ಅಲ್ವಾ? ಬಾಬ್ದಾದರವರು ಇದನ್ನೇ ಬಯಸುತ್ತಾರೆ. 4 ಕಡೆಯ ಬ್ರಾಹ್ಮಣ ಆತ್ಮರು ಈ ವರ್ಷದಲ್ಲಿ ಕಮಾಲ್ ಮಾಡಿ ತೋರಿಸಬೇಕು. ವ್ಯರ್ಥ ಸಂಕಲ್ಪಗಳ ಧಮಾಲ್ ಮಾಡಬಾರ್ದು. ಅಂದರೆ ವ್ಯರ್ಥ ಸಂಕಲ್ಪಗಳನ್ನು ಮಾಡ್ತಾ ವಿನಾಶಕಾರಿ ಕಾರ್ಯವನ್ನು ಮಾಡಬಾರ್ದು. ಶುದ್ಧ ಸಂಕಲ್ಪಗಳನ್ನು ಅಷ್ಟು ಜಮಾ ಮಾಡಿಕೊಳ್ಳಿ, ವ್ಯರ್ಥ ಬರಲಿಕ್ಕೆ ಸಮಯವೇ ಸಿಗಬಾರದು. ಖಜಾನೆಗಳಂತೂ ಇವೆ ಅಲ್ವಾ? ಶುದ್ಧ ಸಂಕಲ್ಪಗಳ ಖಜಾನೆ ಅಷ್ಟು ಒಟ್ಟುಗೂಡಿದೆಯಾ? ಇದೆಯಾ? ಕೈ ಎತ್ತಿ. ಶಕ್ತಿಯರು ಸಹ ಇದ್ದೀರಾ ಅಲ್ವಾ? ಒಳ್ಳೆಯದು. ಶಕ್ತಿಯರಂತೂ ಎಕ್ಸಾಂಪಲ್ ಆಗಿದ್ದೀರಾ ಮತ್ತು ಪಾಂಡವರು ಸಹ ಎಕ್ಸಾಂಪಲ್ ಆಗಿದ್ದೀರಾ. ಅಕ್ಕಂದಿರು ಸಹ ಉದಾಹರಣೆ ಆಗಿದ್ದೀರಾ, ಅಣ್ಣಂದಿರು ಉದಾಹರಣೆ ಆಗಿದ್ದೀರಾ. ಒಳ್ಳೆಯದು. ಬಾಬ್ದಾದ ಖುಷಿಯಾಗಿದ್ದಾರೆ. ವರದಾನ: ಸೂಕ್ಷ್ಮ ಸಂಕಲ್ಪಗಳ ಬಂಧನದಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ನಿರ್ಬಂಧನರಾಗಿರಿ. ಸೂಕ್ಷ್ಮ ಸಂಕಲ್ಪಗಳ ಬಂಧನದಿಂದಲೂ ಸಹ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ನಿರ್ಬಂಧನರಾಗಿರಿ. ವರದಾನದ ವಿಶ್ಲೇಷಣೆ: ಯಾವ ಮಕ್ಕಳು ಎಷ್ಟು ನಿರ್ಬಂಧನರಿರುತ್ತಾರೆ ಅಷ್ಟು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರಬಹುದು. ಆದ್ದರಿಂದ ಚೆಕ್ ಮಾಡಿಕೊಳ್ಳಿ. ಮನಸ್ಸ, ವಾಚ, ಕರ್ಮದಲ್ಲಿ ಯಾವ ಸೂಕ್ಷ್ಮದಲ್ಲಿಯೂ ಕೂಡ ಯಾವ ದಾರವು ಜೋಡಣೆ ಆಗಿಲ್ಲ ತಾನೆ. ಒಬ್ಬ ಬಾಬುರವರ ವಿನಃ ಬೇರೆ ಯಾರ ನೆನಪು ಬರಬಾರದು. ತಮ್ಮ ದೇಹದ ನೆನಪು ಬಂತೆಂದರೂ ದೇಹದ ಜೊತೆ ದೇಹದ ಸಂಬಂಧ, ಪದಾರ್ಥ, ಪ್ರಪಂಚ ಎಲ್ಲ
ಅದು ಒಂದರ ಹಿಂದೆ ಬಂದ್ಬಿಡತ್ತೆ ಅಲ್ವಾ, ದೇಹಾಭಿಮಾನದ ಹಿಂದೆ ಎಲ್ಲ ಬಂದ್ಬಿಡತ್ತೆ ಅಲ್ವಾ. ನಾನು ನಿರ್ಬಂಧನನಾಗಿದ್ದೇನೆ. ಈ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪೂರ್ತಿ ಪ್ರಪಂಚವನ್ನು ಮಾಯೆಯ ಜಾಲದಿಂದ ಮುಕ್ತ ಮಾಡುವ ಸೇವೆ ಮಾಡಿರಿ. ಸ್ಲೋಗನ್: ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನು ಮತ್ತು ಮನಸ್ಸಿನ ಅಲ್ಚಲನ್ನು ಸಮಾಪ್ತಿ ಮಾಡುವಂತಹವರೇ ಅಚಲರಾಗಿ ಇರುತ್ತಾರೆ. ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನು ಮತ್ತು ಮನಸ್ಸಿನ ಅಲ್ಚಲನ್ನು ಸಮಾಪ್ತಿ ಮಾಡುವವರೇ ಅಚಲರಾಗಿ ಇರುತ್ತಾರೆ. ಅವ್ಯಕ್ತ ಇಷಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಸಮಸ್ಯೆಗಳ ಕೆಲಸವಾಗಿದೆ ಬರುವುದು. ನಿಶ್ಚಯ ಬುದ್ಧಿ ಆತ್ಮನ ಕೆಲಸವಾಗಿದೆ ಸಮಾಧಾನ ಸ್ವರೂಪದಿಂದ ಸಮಸ್ಯೆಗಳನ್ನು ಪರಿವರ್ತನೆ ಮಾಡುವಂತಹದ್ದು. ಯಾಕೆ? ತಾವು ಪ್ರತಿ ಬ್ರಾಹ್ಮಣ ಆತ್ಮ ಬ್ರಾಹ್ಮಣ ಜನ್ಮ ಪಡೆಯುತ್ತಿದ್ದಂತೆಯೇ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಾ, ನಾವು ಮಾಯಾಜೀತರಾಗುತ್ತೇವೆ ಎಂದು ಅಂದಾಗ ಸಮಸ್ಯೆಯ ಸ್ವರೂಪ ಮಾಯೆಯ ಸ್ವರೂಪವಾಗಿದೆ. ಯಾವಾಗ ಚಾಲೆಂಜ್ ಮಾಡಿದ್ದೀರಾ, ಮಾಯೆಯನ್ನು ಎದುರಿಸ್ತೀವಿ ಅಂತ ಹೇಳಿ ತಾವು ಆ ನಿಶ್ಚಯ ಬುದ್ಧಿ ವಿಜಯೀ ಸ್ವರೂಪದಿಂದ ನಥಿಂಗ್ ನ್ಯೂ ಎಂದು ತಿಳಿದು ಪಾರು ಮಾಡಿದಾಗ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತೀರಾ. ಓಂ ಶಾಂತಿ.